ನೌಕರರು ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿ. ಹೊಸ ವರ್ಷಕ್ಕೆ ಕಾಲಿಟ್ಟ ನಿಮಗೆ ಬ್ರೇಕಿಂಗ್ ನ್ಯೂಸ್ ಒಂದು ಕಾಯುತ್ತಿದೆ. ಏರುತ್ತಿರುವ ಬೆಲೆಗಳ ನಡುವೆ ನೌಕರರು ಮತ್ತು ಪಿಂಚಣಿದಾರರಿಗೆ ನೆಮ್ಮದಿ ತರುವ ವಿಷಯವೊಂದು ಹೊರಬಿದ್ದಿದೆ. ಹೌದು, ಇದೀಗ 2026ರ ಜನವರಿ ವೇಳೆಗೆ ತುಟ್ಟಿ ಭತ್ಯೆಯು ಐತಿಹಾಸಿಕ 60% ಗಡಿ ಮುಟ್ಟುವ ಸಾಧ್ಯತೆಯನ್ನು ಹೊಂದಿದೆ. ಸದಸ್ಯರ ಲೆಕ್ಕಾಚಾರದ ಪ್ರಕಾರ 2% ಹೆಚ್ಚಳವಾಗಿದ್ದು, ಇದು ನಿಮ್ಮ ಮಾಸಿಕ ವೇತನದಲ್ಲಿ ಗಮನಾರ್ಹ ಏರಿಕೆಗೆ ಕಾರಣವಾಗಲಿದೆ. ಇದನ್ನ ಕೇವಲ ಸಾಮಾನ್ಯ ಹೆಚ್ಚಳ ಅಂತ ಅನ್ಕೊಳ್ಬೇಡಿ. 8ನೇ ವೇತನ ಆಯೋಗದ ಹೊಸ್ತಿಲಲ್ಲಿರುವ ನಿಮಗೆ ಇದು ಅತ್ಯಂತ ನಿರ್ಣಾಯಕರವಾದ ಸುದ್ದಿಯಾಗಿದೆ. ಈ ಹೆಚ್ಚಳದ ಹಿಂದಿನ ಅಸಲಿ ಲೆಕ್ಕಾಚಾರವೇನು, ಇದರಿಂದ ಯಾರ ಸಂಬಳ ಎಷ್ಟಾಗಬಹುದು ಅಂತ ಇದೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಡಿಎ ಏನು ಹೆಚ್ಚಾಗೋ ಸುದ್ದಿ ಇದೆ ಸರಿ, ಆದರೆ ಕೇಂದ್ರ ಸರ್ಕಾರವು ನೌಕರರ ತುಟ್ಟಿ ಭತ್ಯೆಯನ್ನು ಮನಸೋ ಇಚ್ಛಾ ಹೆಚ್ಚಿಸೋಕೆ ಆಗೋದಿಲ್ಲ. ಅದಕ್ಕೊಂದು ಪಕ್ಕಾ ಲೆಕ್ಕಾಚಾರ ಇರುತ್ತೆ. ಕಾರ್ಮಿಕ ಸಚಿವಾಲಯವು ಪ್ರತಿ ತಿಂಗಳು ಬಿಡುಗಡೆ ಮಾಡುವ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕದ ಅಂಕಿಅಂಶಗಳು ಇದಕ್ಕೆ ಆಧಾರವಾಗಿ ಇರುತ್ತೆ. ಪ್ರಸ್ತುತ ಇದರ ಪರಿಸ್ಥಿತಿಯನ್ನು ನೋಡಬೇಕು ಅಂದರೆ 2025ರ ನವೆಂಬರ್ ತಿಂಗಳವರೆಗಿನ ಅಂಕಿಅಂಶಗಳನ್ನು ಗಮನಿಸಿದರೆ ಬೆಲೆ ಸೂಚ್ಯಂಕವು 148.2 ಅಂಕಿಗಳಿಗೆ ತಲುಪಿದೆ. ಇನ್ನು ಮುಂದಿನ ಹೆಚ್ಚಳದ ಬಗ್ಗೆ ವಿಚಾರ ಮಾಡಿದರೆ ಈ ಅಂಕಿಅಂಶಗಳ ಆಧಾರದ ಮೇಲೆ ಜನವರಿ 2026ಕ್ಕೆ ಅನ್ವಯವಾಗುವಂತೆ ತುಟ್ಟಿ ಭತ್ಯೆಯು ಪ್ರಸ್ತುತ ಇರುವ 58%ರಿಂದ 60%ಗೆ ಏರಿಕೆಯಾಗುವುದು ಬಹುತೇಕ ಖಚಿತವಾಗಿದೆ. ಇದರ ಘೋಷಣೆ ಯಾವಾಗ ಆಗಬಹುದು ಅಂತಂದರೆ, ಈಗಿರೋ ಸುದ್ದಿ ಪ್ರಕಾರ ಡಿಸೆಂಬರ್ ತಿಂಗಳ ಅಂತಿಮ ವರದಿ ಬಂದ ನಂತರ, ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ 2026ರಲ್ಲಿ ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಅಧಿಕೃತವಾದ ಮುದ್ರೆಯನ್ನು ಒತ್ತಲಿದೆ. ನಿಮಗೆಲ್ಲ ಅನಿಸ್ಬೋದು, ಒಂದು ವೇಳೆ 2026ರ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಮುದ್ರೆ ಒತ್ತಿ ಆಮೇಲೆ ಹಣ ಬರೋಕ್ಕೆ ಶುರು ಆದರೆ ಜನವರಿ ಮತ್ತು ಫೆಬ್ರವರಿಯ ಸಂಬಳದ ಗತಿ ಏನು ಅಂತ. ಘೋಷಣೆ ತಡವಾದರೂ ಚಿಂತೆ ಇಲ್ಲ, ಏಕೆಂದರೆ ಈ ಹೆಚ್ಚಳದ ಲಾಭವು ಜನವರಿ 1, 2026ರಿಂದಲೇ ಶುರುವಾಗಲಿದೆ. ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಬಾಕಿ ಹಣವನ್ನು ಅರಿಯರ್ಸ್ ರೂಪದಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ. ನಿಮ್ಮ ಜೇಬಿಗೆ ಸೇರಲಿರುವ ಹೆಚ್ಚುವರಿ ಹಣ ಎಷ್ಟು? 2% ಹೆಚ್ಚಳ ಅಂದರೆ ಚಿಕ್ಕದು ಅನ್ಕೋಬೇಡಿ. ನಿಮ್ಮ ಮೂಲ ವೇತನ ಹೆಚ್ಚಿದಷ್ಟು ನಿಮಗೆ ಸಿಗುವ ಲಾಭ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂದರೆ, ನಿಮ್ಮ ಮೂಲ ವೇತನವು 30,000 ಇರುವ ನೌಕರರಿಗೆ ಈ ಹೆಚ್ಚಳದಿಂದ ಪ್ರತಿ ತಿಂಗಳು 600 ಹೆಚ್ಚುವರಿಯಾಗಿ ಲಾಭ ಸಿಗಲಿದೆ. ಇನ್ನು ಪಿಂಚಣಿದಾರರ ಬಗ್ಗೆ ನೋಡಬೇಕು ಅಂತಂದರೆ, ಸುಮಾರು 69 ಲಕ್ಷ ಪಿಂಚಣಿದಾರರಿಗೂ ಇಲ್ಲಿ ತುಟ್ಟಿ ಭತ್ಯೆಯ ಪರಿಹಾರ ಅನ್ವಯವಾಗಲಿದೆ. ಅವರ ಮೂಲ ಪಿಂಚಣಿಗೆ ಅನುಗುಣವಾಗಿ ಮಾಸಿಕ 700ರಿಂದ 1,500ರವರೆಗೆ ಏರಿಕೆಯಾಗುವ ನಿರೀಕ್ಷೆ ಇಲ್ಲಿ ಸಿಗುತ್ತೆ. ಈ ಬಾರಿಯ ಡಿಎ ಇಷ್ಟೊಂದು ಸ್ಪೆಷಲ್ ಯಾಕಂದರೆ, ಈ 60% ಡಿಎ ಹೆಚ್ಚಳವು 2 ಪ್ರಮುಖ ಕಾರಣಗಳಿಂದ ಸಾಧ್ಯವಾಗಲಿದೆ. ಅವುಗಳು ಏನು ಅಂತಂದರೆ, 8ನೇ ವೇತನದ ಆಯೋಗದ ಅಡಿಪಾಯ. ಜನವರಿ 2026ರಿಂದ 8ನೇ ವೇತನ ಆಯೋಗದ ಪ್ರಕ್ರಿಯೆಗಳು ಅಧಿಕೃತವಾಗಿ ನೆರವೇರಲು ಶುರುವಾಗುತ್ತೆ. ಹೊಸ ವೇತನ ಆಯೋಗದ ಜಾರಿಗೆ ಬಂದಾಗ ನಿಯಮದ ಪ್ರಕಾರ ತುಟ್ಟಿ ಭತ್ಯೆಯು 50% ದಾಟಿದ್ದರೆ ಅದನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸಲಾಗುತ್ತೆ. ಹೀಗಾಗಿ ಈಗಿನ 60% ಡಿಎ ನಿಮ್ಮ ಮುಂದಿನ ಭವಿಷ್ಯದ ವೇತನ ಪರಿಷ್ಕರಣೆಗೆ ಭದ್ರ ಬುನಾದಿ ಆಗಲಿದೆ. ಇನ್ನು ವೇತನದಲ್ಲಿ ಭಾರಿ ಏರಿಕೆಯ ನಿರೀಕ್ಷೆ. 7ನೇ ವೇತನ ಆಯೋಗದ ಅವಧಿ ಮುಗಿಯುತ್ತಾ ಬಂದಿದೆ. ತಜ್ಞರ ಪ್ರಕಾರ 8ನೇ ವೇತನ ಆಯೋಗದಲ್ಲಿ ಕನಿಷ್ಠ ಮೂಲ ವೇತನವು ಈಗಿನ 18,000ದಿಂದ ಸುಮಾರು 35,000ಕ್ಕೆ ಏರಿಕೆಯಾಗುವ ಬಲವಾದ ನಿರೀಕ್ಷೆಯಲ್ಲಿ ಇದ್ದಾರೆ. ಬೆಲೆ ಏರಿಕೆ ಸಂಕಷ್ಟದ ನಡುವೆ 60% ತುಟ್ಟಿ ಭತ್ಯೆ ಸಿಗುತ್ತಿರುವುದರಿಂದ ಕೇಂದ್ರ ಸರ್ಕಾರದ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇದೊಂದು ದೊಡ್ಡ ರಿಲೀಫ್ ಆಗಿದೆ. ಈ ತುಟ್ಟಿ ಭತ್ಯೆಯ ಹೆಚ್ಚಳವು ಅಧಿಕೃತವಾಗಿ ಆದಷ್ಟು ಬೇಗ ಘೋಷಣೆಯಾಗಿ ಇಂತಹದೇ ಒಂದು ಸಿಹಿ ಸುದ್ದಿಯನ್ನ ರಾಜ್ಯ ಸರ್ಕಾರದ ನೌಕರರು ಮತ್ತು ಪಿಂಚಣಿದಾರರಿಗೂ ಸಿಗುವಂತೆ ಆಗಲಿ ಅಂತ ಆಶಿಸೋಣ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.